ಇರಾನ್ ಮೇಲಿನ ಯುದ್ಧ ಸದ್ಯಕ್ಕೆ ನಿಲ್ಲಲ್ಲ. ಇನ್ನೂ 2-3 ವಾರ ಭೀಕರ ದಾಳಿ ನಡೆಯುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕವನ್ನ ಉದ್ದೇಶಿಸಿ ಮಾತನಾಡಿದ ಟ್ರಂಪ್, ಇರಾನ್ ವಿರುದ್ಧದ ಆಪರೇಷನ್ ಎಪೆಕ್ ಫ್ಯೂರಿ ಮುಂದುವರಿಯುತ್ತೆ. ಪರಮಾಣು ಕೇಂದ್ರಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಎಂದಿದ್ದಾರೆ. ಈಗಾಗಲೇ ಪರಮಾಣು ಕೇಂದ್ರವನ್ನ ನಾಶ ಮಾಡಿದ್ದೇವೆ, ಅಳಿದುಳಿದ ಪರಮಾಣುವನ್ನ ನಾಶ ಮಾಡ್ತೇನೆ ಅಂತ ಹೇಳಿದ್ರು. ಜೊತೆಗೆ ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಲು ನಾವು ಬಿಡಲ್ಲ ಅಂತ ಟ್ರಂಪ್ ಎಚ್ಚರಿಕೆ ನೀಡಿ 2-3 ವಾರಗಳ ಕಾಲ ಯುದ್ಧ ಇನ್ನೂ ಭೀಕರವಾಗಿರುತ್ತೆ ಅಂತ ಹೇಳಿದರು. ಮಧ್ಯಪ್ರಾಚ್ಯದಲ್ಲಿ 34ನೇ ದಿನವೂ ಯುದ್ಧ ನಡೀತಾ ಇದ್ದು ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿದೆ. ಇರಾನ್ IRGC ಮಿಸೈಲ್ ಬೇಸ್ ಗುರಿಯಾಗಿ ದಾಳಿ ಮಾಡಿದ್ದು ಅಮೆರಿಕ ದಾಳಿಗೆ ಇಡೀ ಪ್ರದೇಶ ಹೊತ್ತಿ ಉರಿದಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಕೂಡ ಪ್ರತ್ಯುತ್ತರ ಕೊಡ್ತಾ ಇದ್ದು ಟೆಲ್ ಅವೀವ್ ಮೇಲೆ ಇರಾನ್ ಭೀಕರ ದಾಳಿ ನಡೆಸಿದೆ. ಅಮೆರಿಕದ ವಾಯುನೆಲೆಗಳ ಮೇಲೆಯೇ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದ್ದು ಟೆಲ್ ಅವೀವ್ ಮೇಲೆ ಮಿಸೈಲ್ ದಾಳಿ ನಡೆಸಿದ್ದು ಭೀಕರ ದಾಳಿಗೆ ಟೆಲ್ ಅವೀವ್ ಜನರು ಬೆಚ್ಚಿ ಬಿದ್ದಿದ್ದಾರೆ. ಸಿಲಿಂಡರ್ ಅಭಾವ ದೇವಸ್ಥಾನಗಳಿಗೂ ತಟ್ಟಿದ್ದು ಉತ್ತರ ಕನ್ನಡದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಜನರು ಪರದಾಡಿದ್ದಾರೆ. ಹನುಮ ಜಯಂತಿ ಪ್ರಯುಕ್ತ ಬರ್ಗೆಯಲ್ಲಿ ಕಾರ್ಯಕ್ರಮ ಮಾಡಲಾಗ್ತಾ ಇತ್ತು. ಆದರೆ ಗ್ಯಾಸ್ ಸಿಗದೆ ಈಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದ ಸ್ಥಿತಿ ಬಂದೊದಗಿದೆ. ಈಗ ಮೊದಲಿಂದ ನಾವು ಗ್ಯಾಸ್ ಇಲ್ಲದೆ ಅಡುಗೆ ಮಾಡ್ತಾ ಬರ್ತಿದ್ವಿ. ಯಾವುದೇ ಕಾರ್ಯಕ್ರಮ ಫಂಕ್ಷನ್ ಇರಲಿ, ಮದುವೆದಿರಲಿ ಅಥವಾ ಮುಂಜಿ ಮದುವೆ ದೇವಸ್ಥಾನ ಕಾರ್ಯಕ್ರಮ ಇದ್ದರೂ ಗ್ಯಾಸನ್ನು ಅವಲಂಬಿತವಾಗಿದ್ವಿ. ಈಗ ಇತ್ತೀಚೆಗೆ ಪಾಶ್ಚಿಮಾತ್ಯ ಯುದ್ಧದಿಂದ ಪರಿಸ್ಥಿತಿ ಬಿಗಡಾಯಿತು. ಗ್ಯಾಸು ಕಮರ್ಷಿಯಲ್ ಗ್ಯಾಸು ಅಭಾವವಾಗಿದೆ. ಆಗ ಕಟ್ಟಿಗೆಯಲ್ಲಿ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಅದೇನು ಮಾಡಲಿಕ್ಕೆ ಬರೋದಿಲ್ಲ, ನಮ್ಮ ಉದ್ಯೋಗ ಮಾಡಿ. ಶಾಲಾ ಅಡುಗೆ ಮನೆಯ ಬೀಗ ಒಡೆದು ಸಿಲಿಂಡರ್ ಕಳ್ಳತನ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಇದರಿಂದಾಗಿ ಸಿಲಿಂಡರ್ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಅದರಂತೆ ಶಿಗ್ಗಾವಿಯ ಹುಲಿಕಟ್ಟಿ ಗ್ರಾಮದ ಶಾಲೆಗೆ ನುಗ್ಗಿದ ಖದೀಮರು ಅಡುಗೆ ಮನೆಯಲ್ಲಿಟ್ಟಿದ್ದ ಗ್ಯಾಸ್ ಸಿಲಿಂಡರ್ ಅನ್ನ ಕಳ್ಳತನ ಮಾಡಿದ್ದಾರೆ. ಇದೀಗ ಮಕ್ಕಳ ಬಿಸಿಯೂಟ ತಯಾರಿಕೆಗೆ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಬಂಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಸಣ್ಣಪುಟ್ಟ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಶುರುವಾಗಿದೆ. ಗ್ಯಾಸ್ ಸಿಗದಿದ್ದಕ್ಕೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದು ಶೀಘ್ರದಲ್ಲೇ ಸಿಲಿಂಡರ್ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಲಬುರಗಿಯಲ್ಲೂ ಹೋಟೆಲ್ ಉದ್ಯಮಕ್ಕೆ ಯುದ್ಧದ ಬಿಸಿ ತಟ್ಟಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದು ಸಿಲಿಂಡರ್ ಸಿಗದೆ ಗ್ರಾಹಕರಿಗೆ ಸರಿಯಾದ ಸರ್ವಿಸ್ ಕೊಡಲು ಆಗ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗ ನಮಗೆ ದೈನಂದಿನ ವ್ಯವಹಾರದಲ್ಲಿ ನಮಗೆ ಸುಮಾರು 120 ಸಿಲಿಂಡರ್ ಬೇಕು. ತಿಂಗಳಿಗೆ ಒಂದು ದಿನಕ್ಕೆ 4 ಅಥವಾ 5 ಸಿಲಿಂಡರ್ನಲ್ಲಿ ನಾವು ಮುಂಚೆ ವ್ಯವಹಾರ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಅಂದರೆ ಒಂದು ಈಗ 2-3 ದಿನದಿಂದ ಒಂದು ಹೋಟ್ಲಿಗೆ 2 ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಆಗಿದೆ. ಅಂದರೆ ನಮಗೆ ದೈನಂದಿನ ವ್ಯವಹಾರಕ್ಕೆ 4 ಬೇಕು. ನಾವು 2ರಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಬೆಳಗಿನ ಸಂದರ್ಭಕ್ಕೆ ಕೆಲವೊಂದು ಖಾದ್ಯಗಳನ್ನು ಕಟ್ ಮಾಡಿದ್ದೇವೆ. ಮಾರ್ನಿಂಗ್ ಟೈಮ್ನಲ್ಲಿ ನಾವು ಪುರಿನ ಬಂದ್ ಮಾಡಿಕೊಂಡು ಇದನ್ನು ಕೊಡ್ತಾ ಇದ್ದೀವಿ, ದೋಸೆ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ದೋಸೆ ಬಂದ್ ಮಾಡಿದ್ದೀವಿ, ಪುರಿ ಕೊಡ್ತಾ ಇದ್ದೀವಿ. ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ. ಹಾಸನದಲ್ಲೂ LPG ಸಮಸ್ಯೆ ಮುಂದುವರೆದಿದೆ. ಹೋಟೆಲ್ಗಳ ಮುಂದೆ ನೋ ಗ್ಯಾಸ್ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಹೋಟೆಲ್ ಮುಂದೆಯೇ ಸೌದೆ ಒಲೆ ನಿರ್ಮಿಸಿ ಅದರಲ್ಲೇ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಇನ್ನು ಹೋಟೆಲ್ ಮಾಲೀಕರಾದ ಶ್ರೀದೇವಿ ಮಾತನಾಡಿದ್ದು, ಸಾಲ ಸೂಲ ಮಾಡಿ ಹೋಟೆಲ್ ಮಾಡಿದ್ದೇವೆ, ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಹೀಗಾಗಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದೇವೆ. ಸರ್ಕಾರ ಕೂಡಲೇ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಮಸ್ಯೆ ನಮ್ದು ಒಂದು 15-20 ದಿನ ಆಯ್ತು ಕ್ಲೋಸ್ ಮಾಡಿ ಗ್ಯಾಸ್ ಸಮಸ್ಯೆಯಿಂದಾಗಿ. ಅದು ಹೊಸದಾಗಿ ಓಪನ್ ಮಾಡಿರೋದು ಹೋಟೆಲ್. ಹಾಗಾಗಿ ಇವಾಗ ಏನು ಮಾಡ್ತಿದ್ದೀವಿ, ಸಿಲಿಂಡ್ರ್ ಎಲ್ಲೂ ಸಿಗ್ತಾ ಇಲ್ಲ. ಹಾಗಂತ ಅಂದ್ಬಿಟ್ಟು ನಮ್ಮ ಕಮಿಟ್ಮೆಂಟ್ ಏನು ಹಂಗೆ ಸ್ಟಾಪ್ ಆಗಲ್ಲ. ಈಗ ನಮ್ಮದು ಸ್ಟಾಫ್ ಸ್ಯಾಲ್ರಿ ಆಗಿರ್ಬೋದು, ನಮ್ಮ ರೆಂಟ್ ಆಗಿರ್ಬೋದು, ಅಥವಾ ನಮ್ಮದು ಕಮಿಟ್ಮೆಂಟು ಅಥವಾ ನಮ್ಮ ಲೈಫು ಎಲ್ಲ ನೋಡ್ಕೋಬೇಕಾದ್ರೆ ನಾವು ರನ್ನಿಂಗ್ ಆಗಲೇಬೇಕು. ಹಾಗಾಗಿ ನಾವು ಆಲ್ಟರ್ನೇಟ್ ಸೌದೆ ವ್ಯವಸ್ಥೆ ಮಾಡಿಕೊಂಡು ಅಂಗಡಿನ ಸ್ಟಾರ್ಟಪ್ ಮಾಡೋಣ ಅಂತ ಮತ್ತೆ ನಾವು ಓಪನ್ ಮಾಡ್ತಾ ಇದ್ದೀವಿ ಸರ್. ಈಗ ಹೇಳ್ಬೇಕು ಅಂದರೆ ಪಕ್ಕ ನಾಟಿ ಸ್ಟೈಲಲ್ಲಿ ನಾವು ಫುಡ್ಡನ್ನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ದೋಸೆ ಅಂದ್ಬಿಟ್ಟು ಎಲ್ಲಾ ಫುಡ್ ಮುಂಚೆ ಹೆಂಗ್ ಕೊಡ್ತಾ ಇದ್ವಿ ಹಂಗೆ ಕೊಡ್ತಾ ಇದೀವಿ. ನಮ್ ಪರ್ಸನಲ್ ಇಶ್ಯೂ ಅಂತ ಅನ್ಕೋಬಿಡ್ತಾರೆ. ಸ್ಟಾಫ್ ಪ್ರಾಬ್ಲಮ್ ಇರ್ಬೋದು ಅಥವಾ ಇವ್ರಿಗೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಹಾಕೋತಾರೆ. ಅದೇನು ಇಲ್ಲ, ನಮ್ಗೆ ಮೇನ್ ರೀಸನ್ ಗ್ಯಾಸ್ ಪ್ರಾಬ್ಲಮ್. ಅದರಿಂದ ನಾವು ಕ್ಲೋಸ್ ಮಾಡಿದ್ವಿ. ಹಾಗಾಗಿ ನಮ್ಗೆ ಬೇರೆ ಯಾವುದೇ ಇಶ್ಯೂಸ್ ನಮಗೆ ಬರೋದ್ ಬೇಡ ಅಂತ ನಾವು ಇದನ್ನ ಹಾಕಿದ್ವಿ ಅಷ್ಟೇ. ಏನ್
ಮೈಸೂರಿನಲ್ಲೂ ಗ್ಯಾಸ್ ಅಭಾವ ತಲೆದೂರಿದೆ. ಆಟೋ ಗ್ಯಾಸ್ ದರ ಏಕಾಏಕಿ ಏರಿಕೆಯಾಗಿದೆ. ಮೊನ್ನೆವರೆಗೂ ಕೆಜಿ 75 ರೂಪಾಯಿ ಇದ್ದ ಎಲ್ಪಿಜಿ ಗ್ಯಾಸ್ ಬೆಲೆ ಇವತ್ತು 90 ರೂಪಾಯಿಗೆ ಏರಿಕೆಯಾಗಿದೆ. ಅಷ್ಟು ಕೊಟ್ಟರೂ ಗ್ಯಾಸ್ ಸಿಗ್ತಾ ಇಲ್ಲ. ಜೀವನ ನಡೆಸೋದು ಹೇಗೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ನಮಗೆ LPG ಗ್ಯಾಸು ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಷ್ಟೇ ಸಾಕು. ನಮಗೆ ಅದ್ರ ಬಗ್ಗೆ ನಾವು ಏನು ಹೇಳಲ್ಲ. ಆಚೆ ಕಡೆ ಏನಾಗ್ತಿದೋ ಅದು ನಮಗೆ ಬೇಡ. ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿದೆ ಅಷ್ಟೇ ಸಾಕು. ನಮಗೆ ಗ್ಯಾಸು ಬರೋದಕ್ಕೆ ಅಷ್ಟು ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ. ಇಲ್ಲ, ಈಗ 90 ರೂಪಾಯಿ ರೈಟ್ ಹಂಗೆ ಏರ್ಸಲ್ಲ ಸರ್. ಹೊಟ್ಟೆ ಹೊಡಿತದೆ. ಬಂದ್ಬಿಟ್ಟು ನಾವು ದುಡ್ಡು ಕಮ್ಮಿ ಮಾಡ್ಕೊಬೋದು. 3-4 ಗಂಟೆ ಬರ್ತದಂತ ನೋಡಿದ್ರೆ 1 ಲೀಟ್ರ್ ಬರಲ್ಲ. ಅಷ್ಟು ಕಮ್ಮಿ ಬರ್ತದೆ. ಗ್ಯಾಸು ಕಮ್ಮಿ ಬರ್ತದೆ. ಏನಂತ ಗೊತ್ತಾಗ್ತಲ್ಲ. ಕಷ್ಟ ಬಿಡ್ತು, ತುಂಬ ಕಷ್ಟ. ಅಯ್ಯೋ ದುಡಿಯೋದೇನು ಸರ್, ದುಡಿಯೋದು ಕಷ್ಟ ಬಿಡ್ತೀವಿ. ಹೊಟ್ಟೆ ತಿನ್ನೋ ಕಷ್ಟ ಬಿಡ್ತೀವಿ. ಗಾಡಿ ಸ್ವಾದ ಮಾಡ್ಬಿಟ್ಟು ಹಂಗಾಗ್ಬಿಟ್ಟಿತ್ತು ಸರ್. ಹಾಂ, ಇಲ್ಲ ಸಿಗ್ತದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಕೇವಲ ಒಂದೇ ಒಂದು ಎಲ್ಪಿಜಿ ಗ್ಯಾಸ್ ಬಂಕ್ ಇದೆ. ನಗರದ ಹೊರವಲಯದಲ್ಲಿರುವ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಆಟೋ ಹಾಗೂ ಬೈಕ್ಗಳ ಗ್ರಾಹಕರಿಗೆ ಟೆನ್ಷನ್ ಶುರುವಾಗಿದೆ. ಹುಬ್ಬಳ್ಳಿಯಲ್ಲೂ ಎಲ್ಪಿಜಿ ಮತ್ತು ಸಿಎನ್ಜಿ ಸೇರಿದಂತೆ 15 ಬಂಕ್ ಇವೆ. ಕೇವಲ 4 ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ವಿತರಣೆ ಆಗ್ತಾ ಇದೆ. ಉಳಿದ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಹೀಗಾದ್ರೆ ಹೇಗೆ ಆಟೋ ನಡೆಸಬೇಕು ಅಂತ ಹೇಳಿ ಆಟೋ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಹುಬ್ಳಿದಾಗ ಕಾಟಾಮರ ಗೀಟಾಮರ ಎಲ್ಲ ಬಂದದವು. ಎಲ್ಲಿ ಸಿಗಾಕತ್ತಿಲ್ಲ ಎಲ್ಲ ರೇಟ್ ಗೀಲ ಎಲ್ಲ ಜಂಪ್ ಆಗತ್ತವ. ಗ್ಯಾಸ್ ಎಲ್ಲ ಸಂಬಂಧ ಇಲ್ಲ. ಎಲ್ಲ ಹೆಚ್ಚಿಗೆ ರೇಟ್ ಆಗೈತೆ. ಎಲ್ಲ ಆಗೈತೆ. ಎಲ್ಲ ಬಂದಾಗೈತೆ. ಕಾಟಾ ಮಾರ್ಕೆಟ್, ನೂರಾನ್ ಮಾರ್ಕೆಟ್, ಮತ್ತು ಇಲ್ಲಿ ಬಂಕಾಪುರ ಚೌಕ್, ಅಲ್ಲಿ ನ್ಯೂ ಸ್ಕೂಲ್ ಎಲ್ಲ ಕಡೆ ಬಂದಾಗೈತ್ರಿ ಸರ್. ಗ್ಯಾಸ್ ರೇಟ್ನು ಗ್ಯಾಸ್ ಸಿಗಾಕ ತಯಾರಿಲ್ರಿ. 110 ರೂಪಾಯಿ ಆಗೈತೆ ರೀ. ಅದು ಹೆಂಗೆ ದುಡಿಬೇಕು ಹೆಂಗೆ ಇಲ್ರಿ ಗೊತ್ತಾಗೈತ್ರಿ ಸರ್. ಪ್ಯಾಸೆಂಜರ್ಗೆ ಹಿಡಿದ್ರೆ ಅವ್ರು ಏನು ಮಾಡ್ಬೇಕು, ನಾವು ಏನು ಮಾಡ್ಬೇಕಪ್ಪ, ಗ್ಯಾಸ್ ರೇಟ್ ಜಂಪ್ ಆಗಿದ್ರೆ ಅನ್ನಾಗತ್ತಾರೆ ಸರ್. ಅವರು ಎಲ್ಲೇ ಸಿಗಾಕ ತಯಾರಿಲ್ರಿ. ಎಲ್ಲ ಗಾಡಿ ಬಂದಾಗವ್ರಿ. ಭಾಳ ಗಾಡಿ ಹೆಂಗೆ ನಡಿಬೇಕ್ರಿ ನಮ್ದು. ಗ್ಯಾಸ್ ಸಿಗಾಕ ತಯಾರಿಲ್ರಿ ಸರ್. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ 2 ಗ್ಯಾಸ್ ಆಟೋ ಎಲ್ಪಿಜಿ ಬಂಕ್ಗಳು ಸ್ಥಗಿತಗೊಂಡಿವೆ. ಗ್ಯಾಸ್ ತುಂಬಿಸಲು ಆಟೋ ಚಾಲಕರು ಪರದಾಡ್ತಾ ಇದ್ದು, ಎಲ್ಪಿಜಿ ಗ್ಯಾಸ್ ನಂಬಿಕೊಂಡಿದ್ದ ಆಟೋ ಚಾಲಕರ ಸ್ಥಿತಿ ಅಯೋಮಯವಾಗಿದೆ. ಕಳೆದ 7 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಗ್ಯಾಸ್ ಬಂಕ್ ಖಾಲಿಯಾಗಿದ್ದು, ನಿತ್ಯ ಕರೆ ಮಾಡಿ ಗ್ಯಾಸ್ ಯಾವಾಗ ಬರುತ್ತೆ ಅಂತ ವಿಚಾರಿಸುತ್ತಿದ್ದೇವೆ. ನಮಗೆ ಗ್ಯಾಸ್ ಬರ್ತಿಲ್ಲ, ನಾವೇನ್ ಮಾಡೋಣ ಅಂತ ಬಂಕ್ ಮ್ಯಾನೇಜರ್ ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ. ಸಮಸ್ಯೆ ಆಗಿದೆ. ಒಂದು ಯುದ್ಧ ನಡೆಯೋದ್ರಿಂದ ನಮಗೆ ವಾರಕ್ಕೆ ಮಿನಿಮಮ್ ಒಂದು ಲೋಡ್ ಬರ್ತಾಯಿತ್ತು. ಅದರಲ್ಲಿ ಒಂದು 3 ಟನ್ 4 ಟನ್ ಕಂಪಲ್ಸರಿ ಬರ್ತಾಯಿತ್ತು. ಇವಾಗ ಯುದ್ಧ ಇರೋದ್ರಿಂದ ತುಂಬ ಸಮಸ್ಯೆ ಆಗಿದೆ. ಯಾವುದೇ ಥರ ನಮಗೆ ಕಂಪ್ನಿ ಕಡೆಯಿಂದ ನಮ್ಮ ಚಾಮರಾಜನಗರ ಗ್ಯಾಸ್ ಬಂಕ್ ಯಾವುದೇ ಥರ ಸಪ್ಲೈ ಆಗ್ತಾಯಿಲ್ಲ. ಅದರಿಂದ ಪಾಪ ಆಡೋದವ್ರಿಗೂ ಸುಮಾರು ಅಂತಂದರೆ ಒಂದು 400-500 ಆಡೋದವ್ರಿಗೆ ತುಂಬ ಸಮಸ್ಯೆ ಆಗಿದೆ. ಅವರು ಇದನ್ನೇ ಆಡೋನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ರು. ಈಗ ಅವ್ರಿಗೂ ಸಮಸ್ಯೆ ಆಗಿದೆ, ನಮಗೂ ಸಮಸ್ಯೆ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಆಟೋ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಶಿರವಾಡದಲ್ಲಿರುವ ಗೋ ಗ್ಯಾಸ್ನಲ್ಲಿ ಕಳೆದ 7 ದಿನಗಳಿಂದ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇದರ ಜೊತೆಗೆ ಕಳೆದ 2 ವಾರದಿಂದ 101ಕ್ಕೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದು, ಬಂಕ್ ಮಾಲೀಕರು ವಸೂಲಿಗೆ ಇಳಿದಿದ್ದಾರೆ ಅಂತ ಕಾರವಾರದಲ್ಲಿ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಲ್ಲೂ ಹಲವು ಏರಿಯಾದಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡಿದ್ದಾರೆ. ಕಿಲೋಮೀಟರ್ ದೂರ ಹೋದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಹೆಚ್ಚಾಗಿದೆ. ಸಿರ್ಸಿ ಸರ್ಕಲ್ನಲ್ಲಿರುವ ಭಾರತ ಗ್ಯಾಸ್, ಸ್ಯಾಟಲೈಟ್ನಲ್ಲಿರುವ ಸೂರ್ಯ ಗ್ಯಾಸ್, ಮೈಸೂರು ರಸ್ತೆ ಟೋಟಲ್ ಗ್ಯಾಸ್ ಸೇರಿ ಹಲವು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಅಂತ ಆಟೋ ಚಾಲಕರೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದರು. ಅದರಲ್ಲಿ ವೇಸ್ಟ್ ಆಗುತ್ತೆ, ಸಿಗ್ನಲಲ್ಲಿ ವೇಸ್ಟ್ ಆಗುತ್ತೆ. 4 ಲೀಟ್ರ್ ಅಂತ ಹಾಕ್ತಾರೆ. 4 ಲೀಟ್ರಲ್ಲಿ ಸಿಗ್ನಲಲ್ಲೇ 1 ಲೀಟ್ರ್ 1.5 ಲೀಟ್ರ್ ಹೋಗ್ಬಿಡುತ್ತೆ. ಇನ್ನೂ 2 ಲೀಟ್ರಲ್ಲಿ ಇವಾಗ ಗ್ಯಾಸ್ ಹಾಕಿರೋ ದುಡ್ಡನ್ನ ನಾವು ಸಂಪಾದನೆ ಮಾಡಬೇಕು. 64 ರೂಪಾಯಿ ಇದನ್ನ ಇವಾಗ 90 ರೂಪಾಯಿ ಬಂದ್ಬಿಟ್ಟಿದೆ. ಆ 90 ರೂಪಾಯಿ ಕೊಟ್ಟು ಹಾಕೋಕ್ಕೆ 3 ಅವರ್ ಕ್ಯೂ ನಿಂತ್ಕೋಬೇಕು. ಆಲ್ರೆಡಿ ನಾವು ನಿಂತ್ಕೊಂಡಿದ್ದೀವಿ. ಇವಾಗ ಹೋಗೋಷ್ಟರಲ್ಲಿ 1-2 ಅವರ್ ಆಗುತ್ತೆ. ತಿರ್ಗಾ ದುಡಿಯೋಕೆ. ಇನ್ನು ಮೈಸೂರು ರಸ್ತೆಯಲ್ಲಿರುವ ಒಂದು ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಲಭ್ಯವಿದ್ದು, ಗ್ಯಾಸ್ಗಾಗಿ ಸಾವಿರಾರು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ಯಾಸ್ ಸಿಗ್ತಿಲ್ಲ, ಇತ್ತ ಎಲ್ಲದರ ಬೆಲೆಯೂ ಏರಿಕೆ ಮಾಡಿದ್ದಾರೆ. ನಮ್ಮ ಪರಿಸ್ಥಿತಿ ಬಗ್ಗೆ ಸರ್ಕಾರ ಧ್ವನಿ ಎತ್ತಾ ಇಲ್ಲ ಅಂತ ಕಿಡಿಕಾರಿದರು. ಇದ್ರೇನೆ ಮಾತ್ರ ನಮ್ಮ ಜೀವನ ನಡೀತಾ ಇತ್ತು. ಇವಾಗ ಗ್ಯಾಸೇ ಇಲ್ಲ. ಗ್ಯಾಸ್ ಇಲ್ಲ ಅಂದರೆ ಹೆಂಗೆ ಜೀವನ ಮಾಡೋದು ಅಲ್ವಾ? ಅದರಲ್ಲೂ ನಮ್ಮ ಸೌತ್ ಬೆಂಗಳೂರು ಮೆಜೆಸ್ಟಿಕ್ ದಾಟಿದ್ರೆ ಮೆಜೆಸ್ಟಿಕಲ್ಲಿತ್ತು, ಅದು ನೆನ್ನೆ ಗಲಾಟೆ ಆಗಿಬಿಟ್ಟು ರೇಟ್ ಜಾಸ್ತಿ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ರು. ಸೌತ್ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಈ ಸೂಪರ್ ಗ್ಯಾಸ್ ಅವ್ರು ಗ್ಯಾಸ್ ಕೊಡ್ತಾ ಇದ್ದಾರೆ. ಇದಕ್ಕೂ ರಾತ್ರಿ 2 ಗಂಟೆಯಿಂದ ಬಂದು ಕ್ಯೂ ಅಲ್ಲಿ ಇದ್ಬಿಟ್ಟು ಇವಾಗ ಗ್ಯಾಸ್ ಹಾಕ್ಕೊಂಡಿದ್ವಿ. ಅದು ಲಿಮಿಟ್ ಮಾಡಿದ್ದಾರೆ. 500 ರೂಪೀಸು ಲಿಮಿಟ್ ಮಾಡಿದ್ದಾರೆ. 500 ರೂಪಾಯಿ ಗ್ಯಾಸಲ್ಲಿ ನಾವೆಲ್ಲೂ ಹೋಗೋಕ್ಕಾಗಲ್ಲ, ಏನೂ ಸಾಕಾಗಲ್ಲ. ನಾವು ಈ ಗ್ಯಾಸ್ನ ಹುಡುಕೊಂಡು 8-10 ಕಿಲೋಮೀಟರ್. ಇನ್ನು ಬೆಂಗಳೂರಿನ HMT ರೋಡ್ನ ಸುಬೇದಾರ್ ಪಾಳ್ಯದಲ್ಲಿರುವ ಏಜಿಸ್ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕಿಲೋಮೀಟರ್ ದೂರ ಸಾಲುಗಟ್ಟು ನಿಂತ್ಕೊಂಡಿದ್ದಾವೆ. ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಾ ಇದ್ದಾರೆ.
ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೂ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಸುಮಾರು 2 ಕಿಲೋಮೀಟರ್ ಕ್ಯೂ ನಿಂತಿದ್ದು, ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗುವುದು ಅನುಮಾನ ಆಗಿದೆ. ಗ್ಯಾಸ್ ಸ್ಟಾಕ್ ಬರೋದು ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಇನ್ನು ಬಸವೇಶ್ವರ ನಗರದಲ್ಲೂ ಕೂಡ ಸಿಲಿಂಡರ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತ್ಕೊಂಡಿದ್ದಾರೆ. ಒಂದು ಆಟೋಗೆ ಬರೀ 4 ಲೀಟರ್ LPG ಮಾತ್ರ ಹಾಕಲಾಗ್ತಾ ಇದ್ದು, ಆಟೋ ಇದ್ದು ಚಾಲಕರು ದುಡಿಯಲು ಆಗದ ಪರಿಸ್ಥಿತಿ ಬಂದಿದೆ. ಇನ್ನು ಮತ್ತಿಕೆರೆಯಲ್ಲಿ ನಾಳೆ LPG ಗ್ಯಾಸ್ ಕೊಡಲು ಇವತ್ತೇ ಟೋಕನ್ ವಿತರಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಆಟೋ ಬಂಕ್ನಲ್ಲೇ ಆಟೋ ಬಿಟ್ಟು ಚಾಲಕರು ಟೋಕನ್ ಪಡೆದು ಹೋಗ್ತಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೂ ಇದರ ಪರಿಣಾಮ ಆವರಿಸಿದೆ. ಕುಮಟಾ ತಾಲೂಕಿನ ಗೋಕರ್ಣದ ಓಂ ಬೀಚ್ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಓಂ ಬೀಚ್ಗೆ ರಷ್ಯಾ ಹಾಗೂ ಇಸ್ರೇಲ್ನ ಪ್ರವಾಸಿಗರೇ ಹೆಚ್ಚಾಗಿ ಬರ್ತಾ ಇದ್ರು. ಎರಡೂ ದೇಶಗಳಲ್ಲಿ ಯುದ್ಧ ನಡೀತಾ ಇರುವ ಹಿನ್ನೆಲೆ ಗೋಕರ್ಣದಲ್ಲಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ಇನ್ನು ಪೆಟ್ರೋಲಿಯಂ ಉತ್ಪನ್ನಗಳ ಅಭಾವ ಹಾಗೂ ಬೆಲೆ ಏರಿಕೆಯ ಹಿನ್ನೆಲೆ ದೇಶಿ ಪ್ರವಾಸಿಗರ ಸಂಖ್ಯೆಯಲ್ಲೂ ಗಣನೀಯ ಇಳಿಕೆಯಾಗಿದೆ. LPG ಗ್ಯಾಸ್ ಸಿಲಿಂಡರ್ ಸಿಗದೆ ಕಡಲ ತೀರಗಳಲ್ಲಿನ ಅನೇಕ ರೆಸ್ಟೋರೆಂಟ್ಗಳು ಬಂದಾಗಿದೆ. ಪ್ರವಾಸಿಗರಿಲ್ಲದೆ ಕಡಲ ತೀರದ ರೆಸ್ಟೋರೆಂಟ್ ಮಾಲೀಕರು ಹಾಗೂ ಜಲಸಾಹಸ ಕ್ರೀಡಾ ಸಿಬ್ಬಂದಿ ಕಂಗಾಲಾಗಿದ್ದು, ಜೀವನ ಸಾಗಿಸುವುದೇ ಕಷ್ಟಕರವಾಗಿದೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇನ್ನೂ ಜಾಸ್ತಿ ಇದೆ ಇಲ್ಲಿ ಬಿಸಿಲು ಸೆಕೆ ಇದು ಜಾಸ್ತಿ ಇದೆ. ಆಲ್ರೆಡಿ ಗೋಕರ್ಣದಲ್ಲಿ ಏನಾಗಿದೆ, ಸ್ವಲ್ಪ ಟೂರಿಸ್ಟ್ ಪ್ರತಿ ವರ್ಷವೂ ಅವರು ಬಂದವರು ಮಾರ್ಚ್ವರೆಗೆ ಉಳಿತಾರೆ. ಮಾರ್ಚ್ ನಂತರ ಅವರು ಹೊರಡ್ತಾರೆ. ಅಂದರೆ ಏಪ್ರಿಲ್ ಮೇ 2 ತಿಂಗಳು ತುಂಬ ಸೆಕೆ ಇರೋದ್ರಿಂದ ಸ್ವಲ್ಪ ಫಾರಿನ್ ಟೂರಿಸ್ಟು ಹೊರಡ್ತಾರೆ. ಮತ್ತು ಇವಾಗ ಯುದ್ಧ ನಡೀತಾ ಇದೆ, ಬೇರೆ ರಷ್ಯನ್ ಬರೋದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಹೋಟೆಲ್ಗಳಲ್ಲೆಲ್ಲ ಗ್ಯಾಸ್ಗಳು ಪ್ರಾಬ್ಲಮ್ಮು, ಪೆಟ್ರೋಲಿಯಂ ಉತ್ಪನ್ನಗಳದ್ದು ಇದರೆಲ್ಲ ಪ್ರಾಬ್ಲಮ್ಮು, ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗಿದೆ. ಆಗಿಲ್ಲ ಅಂತಲ್ಲ, ಇದೆಲ್ಲ ಸರಿ ಆದರೆ ಮುಂದಿನ ದಿನಗಳಲ್ಲಿ ಟೂರಿಸ್ಟ್ಗಳು ತುಂಬ ಜನ ಬರ್ಬೋದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಆಲೂಗೆಡ್ಡೆ ಬೆಳೆದ ರೈತನಿಗೂ ಸಂಕಷ್ಟ ಶುರುವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಲೂಗೆಡ್ಡೆ ಬೆಳೆದ ಬೆಳೆಗಾರರು ಹಾಗೂ ಮಾರಾಟಗಾರರಿಗೂ ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಪರದಾಡಿದ್ದಾರೆ. ಕಳೆದ ವಾರದಿಂದ ಲಾರಿ, ಟ್ರ್ಯಾಕ್ಟರ್, ಟೆಂಪೋಗಳಲ್ಲಿ ಆಲೂಗೆಡ್ಡೆ ಕುಳಿತಾ ಇದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಕೈ ಕೊಟ್ಟಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಶನಿವಾರ ರಾತ್ರಿ 8 ಗಂಟೆಗೆ ಬಂದಿರೋರು ಆವಾಗಿನಿಂದ ಇಲ್ಲಿ ಏಟಿಂಗ್ ಎಲ್ಲಿದ್ದೀರಿ. ಬಾಡಿಗೆ ಬಂದು ಒಂದು ಟ್ರ್ಯಾಕ್ಟರ್ಗೆ 4,500 ಬಾಡಿಗೆ, ಏಟಿಂಗ್ ಚಾರ್ಜು 800 ರೂಪಾಯಿ. ಊಟದ ವ್ಯವಸ್ಥೆ ಇಲ್ಲ ಇಲ್ಲಿ. ಅಲ್ಲಿ ಮಾರಕ್ಕ ಯಾರು ತಗೊಳ್ಳೋರಿಲ್ಲ. 350ರಿಂದ 400 ರೂಪಾಯಿ ಕೇಳ್ತಾರೆ. ಒಂದು ಹೆಂಗಸು ಕೂಲಿ 600 ರೂಪಾಯಿ ಇವತ್ತು. ನಾವು ಹಾಕಿರೋ ಬಂಡವಾಳ ಸಹ ವಾಪಸ್ ಬರಲ್ಲ ಅಂತೇಳಿ ಸ್ಟೋರ್ಗೆ ತಗೊಂಡ್ಬರ್ತಾ ಇದ್ದೀವಿ. ಆ ಸ್ಟೋರ್ಗೆ ತಗೊಂಡ್ಬಂದ್ರು ಇಲ್ಲಿ 8 ದಿನ ಏಟಿಂಗ್ ಮಾಡಿದ್ರು ನಮ್ಗೆ ಅನ್ಲೋಡ್ ಆಗ್ತಾ ಇಲ್ಲ. ಭಾಳ ಸಮಸ್ಯೆ ಆಗಿದೆ. ಆದ್ದರಿಂದ ಸರ್ಕಾರದವರು ಏನೇ ಕ್ರಮ ತಗೊಂಡು ಇಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಮಗೆ ಬೇಗ ಅನ್ಲೋಡ್ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಿಗ್ತಿಲ್ಲ. ಈಗ ಇದರ ಮಧ್ಯೆಯೇ ವಿದ್ಯುತ್ ಆಸ್ತಿ, ನೀರಿನ ದರವನ್ನು ಸರ್ಕಾರ ಹೆಚ್ಚಿಸಿದೆ. ಇದನ್ನು ಖಂಡಿಸಿ ಕರ್ನಾಟಕ ಸೇನಾ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ಬಿಟ್ಟಿ ಭಾಗ್ಯಕ್ಕಾಗಿ ಪದೇ ಪದೇ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದೆ. ಈಗಾಗಲೇ ಗ್ಯಾಸ್ ಸಿಗ್ತಿಲ್ಲ, ಆಹಾರ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ವಿದ್ಯುತ್, ನೀರು, ಆಸ್ತಿ ಬೆಲೆ ಏರಿಕೆ ಮಾಡಿರುವುದು ಸರಿಯಲ್ಲ. ಕೂಡಲೇ ಬೆಲೆ ಏರಿಕೆ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ ಕ್ಷೇತ್ರಗಳ ಉಪ ಚುನಾವಣೆ ಪ್ರಚಾರದ ಭರಾಟೆ ಜೋರಾಗಿದೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಯಿಂದ ಗ್ರಾಮೀಣ ಭಾಗದಲ್ಲಿ ಭರ್ಜರಿ ಪ್ರಚಾರ ಮಾಡಲಾಗ್ತಾ ಇದೆ. ಮತಕ್ಷೇತ್ರದ ಹೂವಿನಹಳ್ಳಿ ಆಂಜನೇಯ ಸ್ವಾಮಿ ದರ್ಶನ ಪಡೆದು ಉಮೇಶ್ ಮೇಟಿ ಪ್ರಚಾರ ಆರಂಭಿಸಿದರು. ಉಮೇಶ್ ಮೇಟಿಗೆ ಸ್ಥಳೀಯ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವರಾದ SR ಪಾಟೀಲ್, ಅಜಯ್ ಕುಮಾರ್ ಸರ್ನಾಯಕ್, ಶಾಸಕರಾದ JT ಪಾಟೀಲ್, NH ಕೋನರೆಡ್ಡಿ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಲಿದ್ದಾರೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಗರ ಪ್ರದೇಶದ ಕೊತ್ತಲೇಶ್ವರ ದೇವಸ್ಥಾನ ವಾರ್ಡ್ ನಂಬರ್ 2, 4 ಮತ್ತು 12ರಲ್ಲಿ ಪ್ರಚಾರ ಮಾಡಿದ್ದಾರೆ. ಸಂಸದ ಗೋವಿಂದ ಕಾರಜೋಳ, ರಾಜ್ಯಸಭಾ ಸದಸ್ಯ ನಾರಾಯಣ ಬಾಂಠಗೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದು, ಮನೆ ಮನೆಗೆ ತೆರಳಿ ಕರಪತ್ರ ಹಂಚಿ ಮತಯಾಚನೆ ಮಾಡುತ್ತಿದ್ದಾರೆ. ಇದೇ ವೇಳೆ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಹಾಗೂ ಬಾಂಠಗೆ ಅವರಿಗೆ ಬಿಜೆಪಿ ಕಾರ್ಯಕರ್ತರು ಸನ್ಮಾನಿಸಿದ್ದಾರೆ. ದಾವಣಗೆರೆ ಚುನಾವಣಾ ಕಣ ರಂಗೇರಿದೆ. ಸಿಎಂ ಸಿದ್ದರಾಮಯ್ಯ ವಿಶೇಷ ಹೆಲಿಕಾಪ್ಟರ್ ಮೂಲಕ ದಾವಣಗೆರೆಗೆ ಆಗಮಿಸಿದ್ದು, ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವ SS ಮಲ್ಲಿಕಾರ್ಜುನ್ ಸ್ವಾಗತ ಮಾಡಿದರು. ಇವತ್ತು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಸಿಎಂ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಬಳಿಕ ಸಂಜೆ 4 ಗಂಟೆಗೆ ಬಹಿರಂಗ ಸಭೆ ನಡೆಸಲಿದ್ದು, ಇಂದು ದಾವಣಗೆರೆಯಲ್ಲಿ ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ. ಇನ್ನು ಡಿಸಿಎಂ DK ಶಿವಕುಮಾರ್ ಕೂಡ ದಾವಣಗೆರೆಗೆ ತೆರಳಲಿದ್ದು ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಸ್ಪಂದಿಸ್ತಾ ಇದ್ದಾರೆ. ಬಿಜೆಪಿಯವರು 4 ವರ್ಷ ಅಧಿಕಾರ ಮಾಡಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಿದೆ. ಮತದಾರರ ಮನಸ್ಸಿಗೆ ಬಂದಿದೆ. ನಾವು
ಮಾಡಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಅವು ಜಾರಿಯಾಗಿದ್ದಾವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಯತ್ನಾಳ್ ಪ್ರಚಾರ ವಿಚಾರವಾಗಿ ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಯತ್ನಾಳ್ ವಾಪಸ್ ಬಿಜೆಪಿಗೆ ಹೋಗಲು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದರು. ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂಥ ಚರಂತಿಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚರಂತಿಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವರು ಆ ಟೀಮ್ ಅದು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪನ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗಿದ್ದು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟು, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಸ್ವಲ್ಪ ಹೌದು. ಮತ್ತೆ ಇವ್ರು ಸುಮ್ಮನೆ ನಾಟಕ, ಯಡಿಯೂರಪ್ಪ ಮಗ ಅನ್ನೋದು ಅವ್ರ ವಿಜೇಂದ್ರ ನೇತೃತ್ವದ ಚುನಾವಣೆಯಲ್ಲಿ. ಎಂಬಿ ಪಾಟೀಲ್ ಹೇಳಿಕೆಗೆ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ಇದು ನನಗೆ ಉಚ್ಚಾಟನೆ ಮಾಡಿಸಿದವರ ಚುನಾವಣೆ ಅಲ್ಲ, ಬಿಜೆಪಿ ಚುನಾವಣೆ. ನಾನು ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಯಾರ ಕೈಕಾಲು ಹಿಡಿದಿಲ್ಲ ಅಂತ ಹೇಳಿದರು. ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ. ಮತ್ತು ವೀರಣ್ಣ ಚರಂತಿಮಠ ನಮ್ಮ ಅತ್ಯಂತ ಆತ್ಮೀಯ. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾನು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಿಗೆ ಅರ್ಥ ಇಲ್ಲ. ಅವರು ಎಂ ಪಿ ಪಾಟೀಲ್ ಸ್ವಾಭಿಮಾನಿ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದನ್ನ ಬಾಗೇವಾಡಿ, ಅಲ್ಲಿಗೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನ ಹಚ್ಚಡೋದು ತಮ್ಮಂದೇ ಮಾಡ್ತಾರೆ ಎಲೆಕ್ಷನ್. ಹೀಗಾಗಿ ಎಂ ಪಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರು ಹೋಗಬಾರ್ದು. ಯಾಕಂದ್ರೆ ಎಂ ಪಿ ಪಾಟೀಲ್ ಸೋಲಿಸ್ಬೇಕಾಗ್ತದೆ. ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕದಾರಿಯಾಗಿ ಹೋಗಿ ಪ್ರಚಾರ ಮಾಡೋದು ಎಂ ಪಿ ಪಾಟೀಲ್ರು ಹೋಗಿಲ್ಲ. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಪಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ನಾ ಅವರಿಗೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ದಾವಣಗೆರೆಗೆ ಈಗಾಗಲೇ ಹೋಗಿ ಬಂದಿದ್ದೇನೆ. ಏಪ್ರಿಲ್ 9ರವರೆಗೆ ಮರ್ಯಾದೆಯಿಂದ ಅಲ್ಲೇ ಇರಿ ಅಂತ ಹೇಳಿದ್ದಾರೆ. ಹೀಗಾಗಿ ದಾವಣಗೆರೆಯಲ್ಲೇ ಪ್ರಚಾರ ಮಾಡ್ತೀನಿ ಅಂತ ಹೇಳಿದರು. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಶ್ರೀರಾಮುಲು, ಉಪಚುನಾವಣೆಯಲ್ಲಿ ಎರಡೂ ಕಡೆ ಕಾಂಗ್ರೆಸ್ಗೆ ಸೋಲುವ ಭೀತಿ ಇದೆ ಅಂತ ಹೇಳಿದರು. ಇನ್ನು ಅಹಿಂದ ಬಿಜೆಪಿ ಪರ ಇದೆ ಅಂತ ಸದಾನಂದ ಗೌಡ ಹೇಳಿದ್ದಾರೆ. ನಾಳೆ ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿದ್ದಾರೆ. ನಾಡಿದ್ದು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ನೆಲಮಂಗಲದ ಬಿಜಿಎಸ್ ವಿಘ್ನಥಂ ಮೈದಾನದಲ್ಲಿ ನಡೀತಾ ಇರುವಂತಹ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಭೀಕರ ಘಟನೆ ನಡೆದಿದೆ. ತಾಯಿ ಬಟ್ಟೆ ತರಲು ಹೋದಾಗ ಬಕೆಟ್ನಲ್ಲಿದ್ದ ನೀರಲ್ಲಿ ಮುಳುಗಿ ಮಗು ಸಾವನ್ನಪ್ಪಿದೆ. ಮಗುವಿನ ಸಾವಿಗೆ ತಾನೇ ಕಾರಣ ಎಂದು ತಾಯಿಯೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 11 ತಿಂಗಳ ಗಂಡು ಮಗು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದೆ. ತಾಯಿ ಪ್ರತಿಭಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗಂಡ ಮಹಾಂತೇಶ್ ಕೂಡ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ವರ್ಕ್ ಫ್ರಮ್ ಹೋಮ್ನಲ್ಲಿದ್ದರು. ಆದರೆ ಕೆಲಸವೊಂದರ ಮೇಲೆ ಬೇರೆ ಕಡೆ ಹೋಗಿದ್ದ ವೇಳೆ ಘಟನೆ ನಡೆದಿದ್ದು ಸಂಜೆ ಮನೆಗೆ ಬಂದು ನೋಡಿದಾಗ ವಿಷಯ ಗೊತ್ತಾಗಿದೆ. ಇನ್ನು ಬರೆದಿಟ್ಟಿದ್ದ ಡೆತ್ ನೋಟ್ ಸಿಕ್ಕಿದೆ. ಬೆಡ್ ಮೇಲೆ 15 ಖಾಲಿ ಮಾತ್ರೆ ಶೀಟ್ ಕೂಡ ಪತ್ತೆಯಾಗಿದೆ. ಮೈಸೂರಿನ ಹೊರವಲಯದಲ್ಲಿ ಎಗ್ಗಿಲಿದ ಎಸ್ಪೀಟ್ ದಂಧೆ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಜೂಜುಕೋರರು ಬೆಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಟವಾಡ್ತಾ ಇದ್ದಾರೆ. ಲಕ್ಷ ಹಣ ಹಾಕಿ ಜೂಜಾಟ ಆಡುವ ದೃಶ್ಯ ನ್ಯೂಸ್ 18ಗೆ ಸಿಕ್ಕಿದೆ. ರೌಡಿ ಶೀಟರ್ ಮುಜ್ಜು, ಜೈರಾಮ್, ಭಟ್ಟ, ರಮೇಶ್ ಇತರರಿಂದ ಎಸ್ಪೀಟ್ ದಂಧೆ ನಡೀತಾ ಇದೆ. ದಿನಕ್ಕೆ 2 ರಿಂದ 3 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಪರೀಕ್ಷೆ ಅಂಕ ಪರಿಗಣನೆ ಮಾಡದ ವಿಚಾರವನ್ನು ಬಿಜೆಪಿ ಖಂಡಿಸಿರುವುದಕ್ಕೆ ಸಚಿವ ಮಧು ಬಂಗಾರಪ್ಪ ಕೌಂಟರ್ ಕೊಟ್ಟಿದ್ದಾರೆ. ಹಿಂದಿಯನ್ನ ರಾಷ್ಟ್ರ ಭಾಷೆಯಾಗಿ ಘೋಷಿಸಲಿ ಅಂತ ಯಡಿಯೂರಪ್ಪರವರಿಗೆ ಸವಾಲ್ ಹಾಕಿದ್ದಾರೆ. ಥರ್ಡ್ ಲ್ಯಾಂಗ್ವೇಜ್ ಹೇರಿಕೆಯನ್ನು ಎಲ್ಲದೂ ಏನಾಗಿದೆ, ಇವರಿಗೆ ಹಿಂದಿ ಅಂತ ಹೇಳಿ ಪ್ರಮೋಟ್ ಮಾಡ್ತಾರೆ. ಅಲ್ಲಿ ನರೇಂದ್ರ ಮೋದಿ ಅವ್ರನ್ನ ಖುಷಿಪಡಿಸೋದಕ್ಕೆ, ಓಲೈಸೋದಕ್ಕೆ. ಅದಲ್ಲ, ಎಲ್ಲ ಲ್ಯಾಂಗ್ವೇಜ್ ಇದೆ. ಕೆಲವು ಕಡೆ ಕನ್ನಡನೇ ಇದೆ ಥರ್ಡ್ ಲ್ಯಾಂಗ್ವೇಜು, ಅದು ಕೂಡ ಇದೆ. ಅದಕ್ಕೂ ಕೂಡ ನಾವು ಏನು ರೂಪರೇಖೆ ಮಾಡ್ತೀವಿ ಅದನ್ನು ಕೂಡ ನಾವು ಮುಂದೆ ತಗೊಳ್ಬೇಕು. ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಇದು ಒಳ್ಳೆಯದಿದು, ಯಾಕೆಂದರೆ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ರೆ ಕಲ್ತಂಗೂ ಆಗುತ್ತೆ, ಶಿಕ್ಷಣದಲ್ಲಿ ಒತ್ತಡ ಬರೋದಿಲ್ಲ ಅಂತ. ಯಾರೋ ಟೀಕಾ ಟಿಪ್ಪಣಿ ಮಾಡ್ತಾರೆ ಅಂಥೇಳಿ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ
ಅಪ್ಪ ಮಗ ಸೇರಿ ಮನೆಯ ಕಿರಿಯ ಮಗನನ್ನ ಕೊಂದ ಪ್ರಕರಣದಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ. ತುಮಕೂರು ನಗರದ ಬನಶಂಕರಿಯಲ್ಲಿ ಮಾರ್ಚ್ 22ರಂದು ಸ್ಟಾಲಿನ್ ಎಂಬಾತ ಕೊಲೆಯಾಗಿದ್ದ. ಮೃತನ ಅಣ್ಣ ನವೀನ್ ಹಾಗೂ ಆತನ ತಂದೆ ಜಾನ್ ಪಾಲ್ ಕೃತ್ಯವೆಸಗಿದ್ರು. ಬಳಿಕ ಮನೆಯಲ್ಲಿ ಕುಸಿದು ಬಿದ್ದಿದ್ದಾನೆ ಅಂತ ಆಸ್ಪತ್ರೆಗೆ ದಾಖಲಿಸಿದ್ರು. ರೈತನ ಮೇಲೆ ಕರಡಿಯೊಂದು ಭೀಕರವಾಗಿ ದಾಳಿ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ನಡೆದಿದೆ. ರಾಯಪ್ಪ ಕರಡಿ ದಾಳಿಗೆ ಒಳಗಾದ ರೈತ. ಬೆಳಿಗ್ಗೆ ವಾಯು ವಿಹಾರಕ್ಕೆ ಹೋದಾಗ ಕರಡಿ ದಾಳಿ ಮಾಡಿದ್ದು ರೈತನ ಸ್ಥಿತಿ ಗಂಭೀರವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಂಸ ಹಾಕಿರೋದ್ರಿಂದಾಗಿ ನಿತ್ಯವೂ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಯಾ ಕ್ರಾಸ್ ನಿವಾಸಿಗಳು ನರಕ ಅನುಭವಿಸುವಂತಾಗಿದೆ. ಲಕ್ಯಾ ಕ್ರಾಸ್ ಬಳಿಗೆ 4 ಕಡೆಗಳಲ್ಲಿ ಹಂಪ್ಗಳಿದ್ದು ಇದರಿಂದಾಗಿಯೇ ಅಪಘಾತಗಳಾಗ್ತಾ ಇವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಗಲಾಟೆಯಾಗಿದೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ದೇಣಿಗೆ ನೀಡಲು ವಿರೋಧ ಹಿನ್ನೆಲೆ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲೂ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗಿದ್ದರು. ಈ ವೇಳೆ ಜಮೀನು ವಿಚಾರಕ್ಕೆ ಅಧಿಕಾರಿಗಳಿಂದ ಕಿರುಕುಳ ನೀಡಲಾಗ್ತಾ ಇದೆ ಅಂತ ರೈತನೊಬ್ಬ ಆರೋಪಿಸಿದ್ದು, ಸಮಸ್ಯೆ ಪರಿಹರಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾನೆ. ತಮಿಳುನಾಡಲ್ಲಿ ವಿಧಾನಸಭೆ ಚುನಾವಣಾ ಕಣ ರಂಗೇರಿದೆ. ಟಿವಿಕೆ ಪಕ್ಷದ ನಾಯಕ ದಳಪತಿ ವಿಜಯ್ ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದು, ಇಂದು ಬೃಹತ್ ಮೆರವಣಿಗೆ ಮೂಲಕ ಚುನಾವಣಾ ಕಚೇರಿಗೆ ಆಗಮಿಸಿ ನಾಮಿನೇಷನ್ ಸಲ್ಲಿಸಿದ್ದಾರೆ. ಮಾರ್ಚ್ 30ರಂದು ಪೆರಂಬೂರು ಕ್ಷೇತ್ರಕ್ಕೆ ನಾಮಿನೇಷನ್ ಸಲ್ಲಿಸಿದರು. ಸರ್ಕಾರಿ ಶಾಲೆಗಳಲ್ಲೂ ಸಿಬಿಎಸ್ಇ ಮಾದರಿ ಸಿಲೆಬಸ್ಗೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆಗೆ ನಿರ್ಧರಿಸಲಾಗಿದೆ. ಏಪ್ರಿಲ್ 11ರಂದು 1295 ಕಿಲೋಮೀಟರ್ ಪಾದಯಾತ್ರೆ ನಡೆಸಲು ಮಂಡ್ಯ ಜನ ತೀರ್ಮಾನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹನುಮ ಜಯಂತಿ ಸಂಭ್ರಮ ಕಳೆಗಟ್ಟಿದೆ. ನಗರದ ನಾಗಶೆಟ್ಟಿಕೊಪ್ಪ ಹನುಮಾನ ಮಂದಿರದಲ್ಲಿ ತೊಟ್ಟಿಲೋತ್ಸವ ಮಾಡಲಾಗಿದೆ. ಹನುಮನಿಗೆ ಹೂವು, ಹಣ್ಣು, ಕಬ್ಬಿನಿಂದ ವಿಶೇಷ ಅಲಂಕಾರ ಮಾಡಲಾಗಿದೆ. ಐತಿಹಾಸಿಕ ಬೆಂಗಳೂರು ಕರಗ ಅದ್ದೂರಿಯಾಗಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 2 ಗಂಟೆ 10 ನಿಮಿಷಕ್ಕೆ ದೇವಸ್ಥಾನದಿಂದ ಕರಗ ಹೊರಗೆ ಬಂದಿತ್ತು. ಬಳಿಕ 22 ಕಿಲೋಮೀಟರ್ ಸಂಚರಿಸಿ ಬೆಳಗ್ಗೆ 10 ಗಂಟೆ 55 ನಿಮಿಷಕ್ಕೆ ದೇಗುಲ ಪ್ರವೇಶ ಮಾಡಿದೆ. ಈ ವೇಳೆ ಕರಗದ ಮುಂದೆ ವೀರಕುಮಾರರು ಅಲಗು ಸೇವೆ ನಡೆಸಿದ್ದಾರೆ. ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡಿದ್ದಾರೆ. ಇನ್ನು ಈ ವರ್ಷದ ಕರಗ ಶಕ್ತಿಯೋತ್ಸವವು ಯಶಸ್ವಿಯಾಗಿದ್ದಕ್ಕೆ ಸಂತೋಷದಲ್ಲಿ ಎ ಜ್ಞಾನೇಂದ್ರ ಸ್ವಾಮಿ ನೃತ್ಯ ಮಾಡಿದ್ದಾರೆ. ಶಕ್ತಿಯೋತ್ಸವ ಅಂತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಎಲ್ಲ ಸುಮಾರು ಈಗ 25-30 ಲಕ್ಷ ಜನ ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಆ ತಾಯಿಯ ದರ್ಶನವನ್ನು ನೀಡಿದ್ದಾಳೆ. ಎಲ್ಲರೂ ಸಂತೋಷವಾಗಿದ್ದಾರೆ. ಸ್ವಲ್ಪ ಕಾಲ ವಿಳಂಬ ಆಗಿದೆ ಅಷ್ಟೇ ವಿನಃ ಇನ್ನೇನು, ಯಾಕೆಂದರೆ ಜನ ಹೆಚ್ಚಾಗಿರೋದ್ರಿಂದ ಎಲ್ಲರೂ ಕೂಡ ದರ್ಶನ ಕೊಟ್ಟು ಆ ತಾಯಿ ಇವತ್ತು ದೇವಸ್ಥಾನದೊಳಕ್ಕೆ ಹೋಗಿದ್ದಾಳೆ.